ಎಲ್ಲರಿಗೂ ನಮಸ್ಕಾರ ರೀ. ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋಸ್ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಲೈಕ್ಸ್ ಕಮೆಂಟ್ಸ್ ಮಾಡೋದೇ ಮರಿಬೇಡ್ರಿ. ಮತ್ತೆ ಎಲ್ಲದ ನೀವ ಮಧ್ಯಾಹ್ನ ಊಟಕ್ಕೆ ಬರೋ ಟೈಮ್ ಆತೆ. ದಿನ 1:30-2 ಗಂಟೆಗೆ ಊಟಕ್ಕೆ ಬರ್ತಿದ್ದ. ಇವತ್ತು ಬರ್ತಾನ ಅಂತಂದು ಎಷ್ಟೊತ್ತಾತು ನಾನು ಕಾಯಕತ್ತೆ, ಬರೋವಲ್ಲೇ. ಇವತ್ತು ನಾನೇ ಊಟಕ್ಕೆ ಕೊಡ್ತೇನೆ ಚಂದ್ರಿಗೆ. ಬರಲೇ ಇಲ್ಲ ಇಷ್ಟೊತ್ತಾದ್ರೆ. ನೀನು ಬಂದು ಹೋದ್ನಾ? ಇಲ್ಲ, ನಾ ಎಲ್ಲೇ ನಾ ಮುಕ್ಕೊಂಡಿಲ್ಲ, ಏನಿಲ್ಲ, ಇಲ್ಲ ಅದೇನಿ ಇನ್ನೂ ಬಂದಿಲ್ಲ ಅನಿಸ್ತತಿ. ಅಲ್ಲ ಈಗ ಯಾಕೆ ಬಾಗಿಲ ಕಡೆ ನೋಡ್ಕೊಂತ ನಕ್ಕೊಂತ ನಿಂತಾಳ? ಏನು ಅವ್ರಣ್ಣ ಏನಾರ ತರ್ತಿದಾನೆ ಅಂತಂದು ಹೇಗೆ ಯಾರನ್ನ ಏನು ಅದಕ್ಕೆ ನೋಡ್ಕೊಂತ ನಿಂತಾಳೆ? ಅವನ ಜಾಕ್ಷಿ ಯಾವ ಹಿತ್ಲಾಗ ಅರ್ಬಿ ಒಣಗಿನಿ. ಓಸು ಬಿಸಿಲಿಗೆ ಏನು ಶಟದ ಬೀಳ್ತಾವೆ. ಹೋಗಿ ತೊಗೊಂಬರದ ಇವ ಕಾಲೆ ಕೈ ಹಿಂಗೆ ಮುಂದೆ ಕೈ ಇಡಾಕ ಬರೋಲ್ದವ. ಇವ ಯಾಕೆ ಹಾಕಾಕತ್ ಬಿಟ್ಟತಿ? ಅದಕ್ಕೆ ಒಂದಿಟ್ಟು ಹೋಗಿ ತೊಗೊಂಬರೋಗ ಅವನಿಜ ಈಗ ಬಿಚ್ಚತ್ತಾಗ. ನಾನು ಚಂದ್ರು ಬರ್ತಾನ ಅಂತಂದು ಕಾಯ್ಕೊಂತ ನಿಂತಾನೆ. ಈಗೇನ ಮತ್ತಿಗೆ ಬೇಕಿ ಅದನ್ನು ತೊಗೊಂಬ ಇದನ್ನು ತೊಗೊಂಬ, ಹೋಗಿ ತೊಗೊಂಬರ್ಬೇಕೆ? ಏನು ಅಲ್ಲಿ ಹಿತ್ಲಕ್ಕೆ ಹೋಗಿ ಅರ್ಬಿ ತೊಗೊಂಬರಕ್ಕಾಗಲ್ಲನೆ? ಅತಿಯಾರ ನಾವಲ್ರಿ, ನೀವ ಹೋಗಿ ತೊಗೊಂಬರವ್ರಿ. ಅಲ್ಲ ಈಗ ಯಾಕೆ ಒಲ್ಲೆನಕತ್ತ ಹೋಗಾಕ? ಹೋಗವ ಹಂಗನ್ಬೇಡ, ಹೋಗ ತಂಗಿ. ಯವ್ವ ಈಕಿದ ಅಂತ ತಗೆ. ನಾವಲ್ಲಿರಿ, ನಾವಲ್ಲೇ, ನೀವ ಹೋಗ್ರಿ. ಅಲ್ಲ ಯಾಕೆ ಹಿಂಗೆ ಮಾಡಕತ್ತಾಳ ಈಕಿ ಅಂತ ಗೊತ್ತಾಗಲ್ಲ. ಯವ್ವ ನನ್ನ ಹತ್ರ ತಂಬ್ರ ಅವ ಹೋಗ್ರಿ. ಮತ್ತೆ ನನಗೆ ಯಾಕೆ ಹಾಕತಿದ್ರಿ? ನೀವು ಹೋಗಿ ತೊಗೊಂಬ, ನನ್ನ ಕಾಲು ಅಯ್ಯವ ಅಂತಂದೆ. ಯವ್ವ ಕಾಲು ಯಾಕತ್ತಿತ್ತೆ, ಕಾಲೇ ನಿಂತಿದ್ದಲ್ಲ, ಅದಕ್ಕೆ ಒಂದಿಟ್ಟು ಹೋಗಿ ತೊಗೊಂಬರ್ತಾಳ ಅಂತಂದು ಹೇಳಿದೆ. ಅಲ್ಲಿ ಹೋಗ್ರಿ, ನೀವ ಹೋಗ್ರಿ. ಇವ್ರು ಎತ್ಲಕ್ಕೆ ಹೋದ್ರೆ ಇವ ಚಂದ್ರು ಇನ್ನೂ ಬರ್ಲಿಲ್ಲಲ್ಲ. ಗೌಶನಿಯರೇ ಊಟಕ್ಕೆ ಬಂದನ್ರಿ. ಅಯ್ಯೋ ಬಂತ ಚಂದ್ರು. ಚಂದ್ರು ಬಾ ಬಾ ಬಾ. ಹೋಗೋ ಮಾರಯ್ಯ, ಇವ್ರು ಇಲ್ಲೇ ಕುಂತಾರಲ್ಲ, ಏನು ಮಾಡೋದಪ್ಪ ಈಗ? ಇವ್ರು ಒಂದೊಂದು ಥರ ಮಾಡಕತ್ರ. ದೊಡ್ಡ ಗೌಶನಿಯರು ಅದಾರ, ಸಣ್ಣ ಗೌಶನಿಯರು ಅದಾರ. ಅವ್ರು ನೋಡಿದಂದ್ರೆ ಏನು ಮಾಡೋದಪ್ಪ? ಇಲ್ಲಿಲ್ರಿ, ಕುತ್ಕೋರಿ. ದೊಡ್ಡ ಗೌಶನಿಯರೇ ಕೊಡ್ತಾರಂತ್ರಿ. ಚಂದ್ರ ಬಾ ಕುತ್ಕೋವ, ನಾನೇ ಊಟಕ್ಕೆ ಹಚ್ಕೊಂಡ್ಬರ್ತೇನೆ. ಕುತ್ಕೋವ, ಮುಂದೆ ನಾನು ನಿಂಗೆ ಊಟಕ್ಕೆ ಹಚ್ಕೊಡೋದೆ. ಬಾ ಕುತ್ಕೋವ. ಹೋಗೋ ಮಾರಯ್ಯ, ಇವ್ರು ಯಾಕೆ ಹಿಂಗೆ ಮಾತಾಡತ್ತಾರೋ ಏನಾತಾಗ? ನಾನು ಈ ಕಟ್ನೆ ಸಿಕ್ಕೊಂಡು ಮಾತಾಡಂಗೈತಿ. ಗೌಶನಿಯರ ಅಲ್ಲಿ ಬಿಡ್ರಿ, ಯಾಕೆ ಹೊಟ್ಟೆ ಹಸ್ತಿಲ್ಲ. ಯಾಕೆ ಚಂದ್ರು ಊಟಕ್ಕೆ ಬಾ ಕುತ್ಕೋಬಾ ಅಂತಂದ್ರೆ ನಮ್ಮ ಅತ್ತಿಗೆ ಕರೆದ್ರೆ ಬಂದು ಕುತ್ಕೊಂಡು ಊಟ ಮಾಡ್ತಿದ್ದಿ, ನಾನು ಕರೆದ್ರೆ ಅವಲ್ಲಿ ಅಂತೀಯ? ಅದ ಹಂಗಲ್ರಿ ಗೌಶನಿಯರ, ಒಲ್ ಬಿಡ್ರಿ, ಇವತ್ತು ಹೊಟ್ಟೆ ಹಸ್ತಿಲ್ಲ. ಯಾಕೆ ಸಂಜೆ ಮುಂದೆ ಬರ್ತಾನೆ ಬಿಡ್ರಿ. ದೊಡ್ಡ ಗೌಶನಿಯರೇ ಕರಿತಾರಲ್ಲ, ಅವಾಗ ಬಂದು ಊಟ ಮಾಡಿ ಹೋಗ್ಕನ್ರಿ. ಬರ್ತಿಲ್ಲ ನೀನೇ ಚಂದ್ರು. ಈಗ ನೀ ಬಂದಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಹೋಗೋ ಮಾರಯ್ಯ, ಇವ್ರಿಗೆ ಏನಾಗೈತಿ ಮಾರಯ್ಯ ಗೌಶನಿಯರಿಗೆ? ಅದೇ ಅದಿಲ್ಲ ಇದಿಲ್ಲ, ಕುತ್ಕೋ, ನಾನೇ ಊಟಕ್ಕೆ ಹಚ್ಕೊಂಡ್ಬರ್ತೇನೆ. ಸುಮ್ಮನೆ ಹೊಟ್ಟೆ ಹಸ್ತಿಲ್ಲ ಅಂತಾನೆ ಹೇಳ್ತಾನೆ. ಕೊಡ್ರಿ ಗೌಶನಿಯರ, ಮತ್ತೆ ಯಾರು ನೋಡಿದ್ರೆ ತಪ್ಪು ತಿಳ್ಕೊಂತಾರ್ರಿ. ಹೇಯ್ ತಳಗ ಕುತ್ಕೊಂಡಿ, ಮ್ಯಾಗ ಕುತ್ಕೋ, ಕುರ್ಚಿ ಮ್ಯಾಗ, ಅಲ್ಲಿ ಹಿಂದೆ ಮ್ಯಾಗ ಕುತ್ಕೋ. ಏನು ನಾನು ಮ್ಯಾಗ ಕುತ್ಕೋಬೇಕಾ? ಯಪ್ಪ ಬ್ಯಾಡ್ರಿಪ್ಪ, ನಿಮ್ಮ ಕಾಲಿಗೆ ಏಕ ದೀಡ್ ನಮಸ್ಕಾರ ಹಾಕ್ತೇನೆ. ಸುಮ್ಮನಿರಿಪ್ಪ ಗೌಶನಿಯರೇ, ಯಾಕೆ ಹಿಂಗೆ ಮಾತಾಡಕತ್ತೀರಿ? ಅಲ್ಲಿ ಒಳಗೆ ದೊಡ್ಡ ಗೌಶನಿಯರ ಇದ್ರೆ ಅವರು ಕೇಳಿಸ್ಕೊಂಡ್ರೆ ಏನು ಮಾಡತ್ರಿ? ಕೊಡ್ರಿ, ಊಟಕ್ಕೆ ಕೊಟ್ರೆ ತಿಂದು ಹೋಗ್ಕನ್ರಿ, ಇಲ್ಲಾಂದ್ರೆ ಹಂಗೆ ಉಪವಾಸ ಹೋಗ್ಕನ್ರಿ. ಅಲ್ಲ ಚಂದ್ರು, ನಾಳೆ ನಿನ್ನ ಮದುವೆ ಆಗಕ್ಕೆ ನೀ ನೋಡಿದ್ರೆ ಇಲ್ಲೇ ನೆಲ ಮೇಲೆ ಕುತ್ಕೊಂಡ್ರೆ ನಾನು ಮರ್ಯಾದೆ ಏನಕತ್ತಿಲ್ಲ. ಎದ್ದೇಳಿ, ಎಲ್ಲೇ ಎದ್ದೇಳ, ಚೇರ್ ಮೇಲೆ ಕುತ್ಕೋ, ಎದ್ದೇಳ. ಗೌಶನಿಯರೇ, ನೀವು ಹಿಂಗೆ ಮಾತಾಡಕತ್ರ ನಾನು ಎದ್ದು ಹೋಗ್ಕೊಂಡು ನೋಡ್ರಿ. ಹೋಗೋ ನೋಡತ್ತಾಗ ಇವಂಗೆ ಯಾಕೆ ನನ್ನ ಪ್ರೀತಿ ಅರ್ಥ ಆಗೋಲ್ದೆ? ಮ್ಯಾಗ ಕುತ್ಕೊಳಲ್ಲ ಅಂದ್ರೆ ಬಿಡ, ಊಟಕ್ಕೆ ತಗೊಂಬರ್ತೇನೆ ಇರು. ಅಲ್ಲ ಈ ಗೌಶನಿಯರಿಗೆ ಏನಾಗಿದ್ದೈತಿ? ನನ್ನ ಪ್ರೀತಿ ಮಾಡ್ತಾನೆ, ನನ್ನ ಮದುವೆ ಮಾಡ್ಕೊತಾನೆ ಅಂತ ನನಗೆ ನೋಡಿದ್ರೆ ಇರಾಕೊಂದು ಸೂರಿಲ್ಲ. ಏನು ಮಾಡೋದಪ್ಪ? ಇವರು ಹೇಳಿದ ಮಾತಾ ಕೇಳೋಲ್ರಿ. ಗೌಡ್ರಿಗೆ ಏನಾರ ಗೊತ್ತಾತಂದ್ರೆ ನನ್ನ ಕಡದೆ ಹೆಡ್ಗಿನ ತುಂಬ್ತಾರ. ಇವ್ರಿಗೆ ಅದನ್ನ ಹೇಳಿದ್ರೆ ಅರ್ಥನ ಮಾಡ್ಕೊಳ್ರಿ. ಯಾಕೆ ಹಿಂಗೆ ಮಾಡ್ಕಿಡಕತ್ತಾರ ಏನು ಇವರು ಗೌಶನಿಯರೇ? ಕಟಲ ದಾಟಿ ಬಂದ, ಕುದುರೆ ಏರಿ ಬಂದ, ನನ್ನ ಹೃದಯದ ಚೋರ, ಚೆಲುವ ರಾಜಕುಮಾರ, ಚಂದ್ರು ಚೆಲುವ ರಾಜಕುಮಾರ. ಈ ಹುಡುಗಿ ಒಂದೆರಡು ಅರ್ಬಿ ತಕೊಂಬ ಅಂದ್ರೆ ಎಷ್ಟು ನಾಟಕ ಮಾಡಿದ್ಲು ನೋಡು. ಅಲ್ಲೇ ಕುತ್ಕೊಂಡು ನಿಂತ್ಕೊಂಡಿಲ್ಲ, ನಾ ಮಾತಾಡ್ಕೊಂತ ನಿಂತ್ರೆ
ನಾ ಮತ್ತೆ ಅರ್ಬಿ ತೊಗೊಂಡ್ ಬಾ ಅಂತಂದು ಹೇಳಿದ್ಬಿಟ್ಲೆ ಕುರ್ಚಿ ಮ್ಯಾಗ ಕುಂತಬಿಟ್ಲೆ ಗಡೋದ್ ಗಜ ಕುಂತಂಗ. ಚಂದ್ರು ತಗ ನಾನ ನಿನಗೋಸ್ಕರ ಮುಳಗಾಯಿ ಎಣ್ಗಾಯಿ ಮಾಡೀನಿ. ಹೆಂಗೈತಿ ಅಂತಂದ ತಿಂದು ಹೇಳ. ಚೆನ್ನಾಗೈತಿ, ನಾನು ನಿನಗೋಸ್ಕರ ಮಾಡೀನಿ ಚಂದ್ರು. ಹೋಗು ನನ್ನ ತಗ ಗೌಶನಿಯರ ಕೊಡ್ರಿ, ನನಗೆ ಹೊತ್ತಕತಿ ತೋಟದಾಗ ಕೆಲಸ ಐತಿ, ಊಟ ಮಾಡ್ದವನ ಹೋಗ್ಬೇಕ. ಗೌಡ್ರು ಅಲ್ಲೇ ಅದಾರ, ಹೋಗಿ ಉಂಡ ದೌಡ್ ಬಾಲೆ ಅಂತಂದು ಹೇಳ್ಯಾರಿ. ಕೊಡ್ರಿ. ತಂದಾನಿ ನಿನಗೋಸ್ಕರ ಅಂತಂದ ತಂದೇನಿ, ನಿನಗೋಸ್ಕರ ಅಂತಂದ ಮಾಡೀನಿ ಚಂದ್ರು ನಾನು. ತಿನ್ನು ಚಂದ್ರು ತಿನ್ನು. ಹೆಂಗೈತೆ ಅಂತಂದು ಹೇಳ ಪ್ಲೀಸ್, ಹೇಳ ನಂಗೆ. ನಮ್ಮ ಅತ್ತಿಗೆ ಮಾಡಕತ್ತಿದ್ಲೆ, ಬ್ಯಾಡ್ ಬಿಡ್ರಿ ಅತ್ತಿಗೆರ ನಾನು ಮಾಡ್ತೀನಿ ಅಂತಂದು ಹೇಳಿ ನಾನು ಮಾಡೀನಿ ನಿನಗೋಸ್ಕರ ಅಡ್ಗಿನ. ಹೆಂಗಾಗೈತಿ ಚಂದ್ರು, ಚಲೋ ಆಗೈತಿಲ್ಲ? ಹೋಗು ಮಾರಯ್ಯ, ಇವ್ರಿಗೆ ಏನಾಗಿದ್ದೈತಿ ಗೌಡ್ಶನೀರ್ಗೆ? ಹ್ಞೂ ರೀ, ಚಲೋ ಆಗೈತ್ರಿ ಗೌಡ್ಶನೀರ್. ನೋಡಿ ಚಂದ್ರು, ಮತ್ತೆ ನಾನೆಲ್ಲ ಇಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀನಿ, ಮತ್ತೆ ನನ್ನ ಮದ್ವೆ ಮಾಡ್ಕೊಳಕ ಯಾಕೆ ಅವಲ್ಲ ಅನ್ನಕತ್ತಿ ಚಂದ್ರು ನೀನು? ಗೌಡ್ಶನೀರ ಮೆಲ್ಸಾಕ ಮಾತಾಡ್ರಿ. ಮನ್ಯಾಗ ಇಬ್ರು ದೊಡ್ಡ ಗೌಡ್ಶನೀರ್ ಅದಾರ, ಆ ಕಡೆ ದೊಡ್ಡ ಗೌಡ್ಶನೀರ್ ಅದಾರ. ಅವ್ರಿಗೆ ಏನಾರ ಕೇಳಿಸ್ತಂದ್ರ ನನ್ನ ಮಾರಿ 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 ಚಪ್ಪಲಿಲಿ ಹೊಡೆದ ಕಳಿಸ್ತಾರೆ. ಯಾಕೆ ಹಿಂಗೆ ಮಾಡಕತ್ತೀರಿ ಗೌಡ್ಶನೀರ? ಮನೆ ಯಾರ ನೋಡಕ್ಕೆ ಬಂದಿದ್ರಂತ, ಚಲೋ ಅದಾರಂತ್ರಿ ಮಂತ್ಯಂದಾಗೆಲ್ಲ, ಅವ್ರನ್ನ ಮದ್ವೆ ಮಾಡ್ಕೊಂಡು ಆರಾಮಾಗಿರ್ರಿ. ಯಾಕೆ ಹಿಂಗೆ ಮಾಡ್ಕೊಳಕತ್ತೀರಿ ನೀವು? ನೋಡಿ ಚಂದ್ರು, ನಮ್ಮ ಅಣ್ಣ ನನಗೆ ಅಂತಂದು ಯಾವ ವರ ಕರ್ಕೊಂಬಂದ್ರಿ ನಾನು ಬಿಲ್ಕುಲ್ ಮದುವೆ ಆಗಂಗಿಲ್ಲ. ನಾನು ಇದ್ರೆ ನಿನ್ ಜೊತಿನ, ಸತ್ರ ನಿನ್ ಜೊತಿನ. ಆದ್ರೆ ನಿನಗೆ ಅರ್ಥ ಆಗಕತ್ತಿಲ್ಲ ಅಷ್ಟೇ. ಗೌಡ್ಶನೀರ ಒಂದಿಟ್ಟು ಮೆಸಾಕ ಮಾತಾಡ್ರಿಪ್ಪ. ಯಾಕೆ ಹಿಂಗೆ ಮಾಡಕತ್ತೀರಿ ಏನೋ ನನಗಂತೂ ಒಂದು ತಿಳಿವಲ್ರಿ. ತಿಳಿತೈತಿ, ನಾಳೆ ಮದುವೆ ಆದ್ಮೇಲೆ ತಿಳಿತೈತಿ ಬಿಡ ಚಂದ್ರು, ನಿನಗೆ ಗೊತ್ತಾಗಂಗಿಲ್ಲ. ಹೋಗು ಮಾರಯ್ಯ, ಇಲ್ಲಿ ನೋಡಿದ್ರೆ ಅವ್ರ ಮನ್ಯಾಗ ಜೀವನ ಮಾಡ್ಯಾರ, ಅಲ್ಲೇ ನನ್ನ ಕೂಟ ನಮ್ದರ ಮನಿ ಇಲ್ಲ ಏನಿಲ್ಲ, ತಟ್ಟ್ಯಾಗದ ನಾನು. ಆ ತಟ್ಟ್ಯಾಗ ಇವ್ರು ಇರ್ಬೇಕಲ್ಪ. ಎಲ್ಲ ಕಡೆಯಿಂದನೇ ಯೋಚನೆ ಮಾಡ್ಬೇಕು. ಹಂಗೆ ಅವ್ರ ಮೇಡಮರ ಗೌಡ್ಶನಿಯರೇ ಹ್ಞೂ ಅಂದ್ರೆ ನಾನು ಹಂಗೆ ಹ್ಞೂ ಅಂದ್ಬಿಟ್ಲೆ ಮರ್ಯಾದಿರಂಗಿಲ್ರಿಪ್ಪ. ಅದೇ ಅವ್ರು ನೋಡಿದ್ರೆ ಉಪ್ರುಗಿ ಮ್ಯಾಗಿರೋರು, ನಾವು ನೋಡಿದ್ರೆ ತಿಪ್ಪಾಗಿರೋರು, ನಮಗೆ ಅವ್ರಿಗೆ ಹೊಂದತ್ತೇನ್ರಿ? ಅದನ್ನು ನಾನು ಗೌಡ್ಶನಿಯರಿಗೆ ಹೇಳಿ 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 ಸಾಕಾತ್ರಿಪ್ಪ. ತಲೆ ನನಗಂತೂ ಸಾಕಾಗಿ ಹೋಗೈತಿ. ಯಾಕೆ ಹಿಂಗೆ ಮಾಡಕತ್ತಾರ ಏನು, ಸುಮ್ಮನೆ ತಾಗ ಬಿಟ್ಟು ಊರಿಗೆ ಹೋಗಲ್ಲ ಅಂತಂದು. ಇವನ ಚಂದ್ರು ರೊಟ್ಟಿ ಹೆಂಗಾಗ್ಯಾವ ಮೆತ್ತಗೆ? ನಾನು ಮಾಡಿದ್ದೆ. ನಮ್ಮ ಅತ್ತಿಗೆಗೆ ಚಲೋ ಮಾಡಕ್ ಬರಲ್ಲ ಬಿಡ, ಆಕಿ ಶಕ್ತಿಗೆ ಮಾಡ್ತಾ. ಅದಕ್ಕೆ ಬ್ಯಾಡ ತೆಗಿರಿ, ನಾನೊಂದು 2 ಮಾಡ್ತೀನಿ ಮೆತ್ತಗೆ ಅಂತಂದು ಹೇಳಿ ಬಿಡಿಸಿ ನಿನಗೆ ಅಂತಂದು 2 ರೊಟ್ಟಿ ಬಿಸಿವು ಮಾಡಿದ್ದೆ. ಅದೇ ಗೌಡ್ಶನಿಯರೇ, ಇದನ್ನೆಲ್ಲ ಯಾಕೆ ಮಾಡ್ಬೇಕ್ರಿ ನಂಗೆ ನೀವು? ನಾನು ನಿಮ್ಗೆ ಸೇವೆ ಮಾಡ್ಬೇಕ್ರಿ, ನಾನು ನಿಮ್ಮ ಮನೆ ಕೆಲಸವ. ನನಗಂತಂದು ಯಾಕೆ ಇಷ್ಟೆಲ್ಲ ಮಾಡಾಕತ್ತೀರಿ? ಯಾಕಂದ್ರೆ ನಾನು ನಾಳೆ ನಿನ್ನ ಮದುವೆಗಾಕಿ ನಿನ್ನ ಹೆಂಗೆ ನೋಡ್ಕೋಬೇಕಂತಂದ ಗೊತ್ತಾಗಬೇಕಲ್ಲ, ಅದಕ್ಕೆ ಮತ್ತೆ ಇಷ್ಟೆಲ್ಲ ಮಾಡಿದ್ದೆ. ಹೆಂಗೈತಿ ಚಂದ್ರು, ಅಡಿಗೆ ಚಲೋ ಐತಿ? ಹ್ಞೂ ರೀ ಗೌಡ್ಶನಿಯರೇ, ಚಲೋ ಐತಿ. ಮತ್ತೆ ಚಂದ್ರು, ಮತ್ತೆ ಮೊನ್ನೆ ಹೇಳಿದ್ದೆ ಯೋಚನೆ ಮಾಡ್ತಾನೆ, ಯೋಚನೆ ಮಾಡಿ ನಿಮ್ಮ ಹತ್ರ ಹೇಳ್ತೇನೆ ರೀ ಗೌಡ್ಶನಿಯರ ಅಂತಂದು ಹೇಳಿದ್ದಲ್ಲ ಚಂದ್ರು. ಏನು ಯೋಚನೆ ಮಾಡಿದಿ ಹೇಳ? ಮಾರಯ್ಯ, ಇವ್ರಿಗೆ ಏನಾಗೈತಿ ಮಾರಯ್ಯ? ಬರೋಬರ ಉಂಡು ಎದ್ದು ಹೋಗ್ತಾನೆ ತಾಗ, ಇಲ್ಲಿಗೆ ಬರೋದ ತಪ್ಪಿನ. ಇವ್ರಿಗೆ ಗೌಡ್ಶನಿಯರಿಗೆ ಹೇಳ್ತಾನೆ, ಇವ್ನ ಬಸ್ಯಾನ ಕೈಯಾಗ ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಕೊಟ್ಟು ಕಳಿಸ್ಬಿಡ್ರಿ ಗೌಡ್ಶನಿಯರೇ. ಇಲ್ಲಿಗೆ ಬಂದ್ರೆ ಮತ್ತೆ ಅಲ್ಲೇ ವಾರೇ ಇದಾಕತ್ರಿ ಗೌಡ್ಶನಿಯರ ಅಂತಂದು. ಇವರು ಗಂಟ ಬಿದ್ದಾರತ್ತಾಗ ಏನು ಮಾಡೋದಂತಂದು ತೆಲಿಗೆ ಹೊಳೆವಲ್ರಿಪ್ಪ. ಏನಾರ ಅಂದೆ ಚಂದ್ರು? ಗೌಡ್ಶನಿಯರ ಎದ್ದು ಹೋಗ್ರಿ ಇಲ್ಲಿಂದ, ಇಲ್ಲ ಅಲ್ಲೇ ಕುರ್ಚಿ ಮ್ಯಾಗಾರ ಕೂತ್ಕೋರಿ. ಇಲ್ಲೇ ನನ್ನ ಕೂಟ ಕೂತ್ಕೊಂಡ್ರೆ ದೊಡ್ಡ ಗೌಡ್ಶನಿಯರು ನೋಡ್ತಾರ. ಹೋಗ್ರಿ, ನಿಮ್ಮ ಕೈ ಮುಗಿತೇನೆ, ಕಾಲು ಬೀಳ್ತಾನೆ, ಹೋಗ್ರಿ ಅಲ್ಲೇ ಕುರ್ಚಿ ಮ್ಯಾಗ ಕೂತ್ಕೋಗ್ರಿ. ಅವ್ರು ನೋಡಿದ್ರೆ ಏನಾರ ತಿಳ್ಕೊಂತಾರ, ಹೋಗ್ರಿ. ತಿಳ್ಕೊಂಡ್ಬಿಡ, ಯಾರೇನು ತಿಳ್ಕೊಂತಾರ ಹೇಳ್ತಾನೆ. ನಮ್ಮವ್ ಏನಾರ ಕೇಳಿದ್ಲಂದ್ರೆ, ನಮ್ಮ ಅತ್ತಿಗೆ ಏನಾರ ಕೇಳಿದ್ಲಂದ್ರೆ ಹೇಳ್ತಾನೆ, ಅತ್ತಿಗೆ ಯವ್ವ ನಾನು ಚಂದ್ರನ್ನ ಮದುವೆ ಹಾಕನಿ, ನಾನು ಯಾರನ್ನೂ ಮದುವೆ ಆಗಂಗಿಲ್ಲ, ಬಿಲ್ಕುಲ್ ಮದುವೆ ಆಗಂಗಿಲ್ಲ ಅಂತಂದು ಹೇಳ್ತಾನೆ. ಅದ್ರಾಗ ಏನೈತಿ? ಹೋಗು ಮಾರಯ್ಯ, ನಂದು ಚಂದ ಕಡೆಯಾಕ ನಿಂತಿಂತಾರ ಏನು ಇವ್ರು? ಗೌಡ್ಶನಿಯರ ಒಂದಿಟ್ಟು ಅರ್ಥ ಮಾಡ್ಕೊರಿ ನನ್ನ ಪರಿಸ್ಥಿತಿನೇ. ಇಷ್ಟು ದಿನ ಉಂಡು ಮನೆಗೆ ಕನ್ನ ಹಾಕ್ಬೇಕಂದ್ರೆ ಎಷ್ಟು ಮನ್ಸಿಗೆ ನೋವು ಆಕತಿ ಅನ್ನೋದು ನಿಮ್ಗೆ ಏನು ಗೊತ್ತೈತ್ರಿ ಗೌಡ್ಶನಿಯರೇ? ಅಂದ್ರೆ ನಾನು ಊಟ ಹಾಕಿದೆ ನಿನಗೆ ಏನು ಅನ್ಸಲ್ಲ, ಈ ಮನೆ ಊಟ ಹಾಕೈತಿ ಅಂತ ಇವ ಕನ್ನ ಹಾಕ್ತಾನಂತೆ. ಹಂಗಲ್ರಿ ಗೌಡ್ರಿ, ಏನು ಅನ್ಕೋಬೇಕ್ರಿ? ಉಂಡು ಮನೆಗೆ ಕನ್ನ ಹಾಕಿದಿಲ್ಲೇ ಹಂಗೆ ಹಿಂಗೆ ಅಂತಂದು ನನಗೆ ಚಿಮಾರಿ ಹಾಕ್ತಾರಿ. ಒಂದಿಟ್ಟು ತಿಳ್ಕೊರಿ ಗೌಡ್ಶನಿಯರ. ಅದೆಲ್ಲ ಬೇಡ ಚಂದ್ರು, ನೀನು ಸುಮ್ಮನೆ ರೀ. ಯಾವಾಗ ಹೂ ಅಂತೀನಿ ನೀ ಯಾವಾಗ ಹೂ ಅಂತೀವಿ ಅವತ್ತ ಮದ್ವಿ. ಏನ ಹೋಗು ಮಾರಯ್ಯ, ಇವ್ರೇನಪ್ಪ ಮದ್ವೆಗೆ ಹೊಂಟ್ರೆ? ಈಕಿ ಅಲ್ಲ
ಒಂದ್ ದಿವಸ ಅರ್ಬಿ ತಕೊಂಬ ಅಂದ್ರ ಒಲ್ಲೆ ಅಂತಂದ ಸೋಫಾ ಮ್ಯಾಗ ಕುಂತ್ಲ. ಎದಕ್ಕೆ ಕುಂತಿದ್ದಾಳೆ ಆಕಿ ಸೋಫಾ ಮ್ಯಾಗ ಹಂಗ ಕುಂದ್ರಕ್ಕೆಲ್ಲಲ್ಲ. ಹೋದ್ರ ಕ್ವಾಣಿ ಹೊಕ್ಕಳ, ಬಿಟ್ರ ತೋಟ ಕಡೆ ಹೊಕ್ಕಳ.